ನಮಸ್ಕಾರ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇವತ್ತು ನಮ್ಮ BTG ಕ್ರಿಕೆಟ್ ಟೆಕ್ ಗಾರ್ಡನಲ್ಲಿ ವಿಶೇಷವಾದ ದಿನ. ಯಾಕಂದರೆ ನಮ್ಮಲ್ಲಿ ಇಂದು ಕನ್ನಡ ರಾಜ್ಯೋತ್ಸವ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಇಲ್ಲಿ ಬೇರೆ ಬೇರೆ ಸಾಫ್ಟ್ವೇರ್ ಕಂಪನಿಗಳ ಎಲ್ಲ ಒಂದು ನೌಕರರು ಬರ್ತಾರೆ, ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ. ಆದರೆ ಈ ಥರ ಒಂದು ಉತ್ಸವ ಮಾಡೋದ್ರಿಂದ, ಅದು ನಮ್ಮ ಕನ್ನಡದ ಹಬ್ಬ ಮಾಡೋದ್ರಿಂದ ನಮ್ಮಲ್ಲಿ ಜಾಗೃತಿ ಉಂಟಾಗುತ್ತೆ ಮತ್ತು ನಮ್ಮ ಅಭಿಮಾನವನ್ನು ಸಹ ಇನ್ನೊಬ್ಬರಿಗೆ ತೋರಿಸ್ತಾರೆ. ಒಂದೆರಡು ಮಾತು ಕನ್ನಡದ ಬಗ್ಗೆ ಹೇಳೋದಾದರೆ, ಅಥವಾ ಕರ್ನಾಟಕ ರಾಜ್ಯದ ಬಗ್ಗೆ ಹೇಳೋದಾದರೆ, 1956ರಲ್ಲಿ ಭಾಷಾವಾರು ಪ್ರಾಂತದಲ್ಲಿ ಎಲ್ಲ ರಾಜ್ಯಗಳು ವಿಂಗಡಣೆ ಆದವು. ಆದರೆ ಅವಾಗ ನಮ್ಮ ಕರ್ನಾಟಕಕ್ಕೆ ಮೈಸೂರು ರಾಜ್ಯ ಅಂತ ಇತ್ತು, ಇನ್ನು ಕರ್ನಾಟಕ ಅಂತ ಹೆಸರು ಬಂದಿಲ್ಲ. ಸೊ ಅದು ಸುಮಾರು 1973ವರೆಗೆ ಹೋಯಿತು. ದೇವರಾಜ ಅರಸರು ಮುಖ್ಯಮಂತ್ರಿ ಆದಾಗ ಮೈಸೂರು ರಾಜ್ಯ ಅನ್ನೋದನ್ನು ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡ್ತಾ ಇದ್ದೀವಿ. ಸೊ ಮೊದಲು ಮೈಸೂರು ರಾಜ್ಯ ಅಂದ ತಕ್ಷಣದಲ್ಲಿ ದಕ್ಷಿಣ ಕರ್ನಾಟಕ, ದಕ್ಷಿಣ ಕನ್ನಡದ ಕೆಲವು ಜಿಲ್ಲೆಗಳ ಭಾಳಷ್ಟು ಫೇಮಸ್ ಆಗಿದೆ. ಆದರೆ ಉತ್ತರ ಕರ್ನಾಟಕದ ಹಲವಾರು ಡಿಸ್ಟಿಕ್ಗಳು ಅವರಿಗೆ ತಾರತಮ್ಯ ಅನಿಸಿದೆ. ಮೈಸೂರು ರಾಜ್ಯ ಅಂತ ನಾವೇ ಕನ್ನಡ, ಅದಕ್ಕೋಸ್ಕರ ಕರ್ನಾಟಕ ರಾಜ್ಯ ಅಥವಾ ನಾಮಕರಣ ಆಗಿದೆ. ಅದಾದಮೇಲೆ ಹಲವಾರು ಸಾಧನೆಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಪಾಲಿಸಿದೆ. ಇನ್ನೊಂದು ಇವತ್ತಿನ ವಿಶೇಷವಾದ ದಿನದ ಬಗ್ಗೆ ಹೇಳಬೇಕಂದ್ರೆ, ಇವತ್ತು ನಾವು ಈಗ ಆಲ್ರೆಡಿ 27ನೇ ನವಂಬರ್, ಅಂದರೆ ಆಲ್ಮೋಸ್ಟ್ ಕೊನೆ ಹಂತದಲ್ಲಿದ್ದೀವಿ. ನವಂಬರ್ ಮುಗಿದೋಗುತ್ತೆ. ಸೊ ಇಷ್ಟು ಲೇಟಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಮುಂದಿನ ಸಲ ನಲ್ಲೇನು ಸಲಹೆ ಏನಂದರೆ, ಆಚರಣೆ ಮಾಡೋದಕ್ಕಿಂತ ಮುಂಚೆ ಎಲ್ಲ ನಮ್ಮ ಸಾಫ್ಟ್ವೇರ್ ಕಂಪನೀಸ್ ಸರ್ಕಾರಗಳನ್ನು ಕೊಟ್ಟು ಯಾರಾದರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ರೆ, ಹಾಡೋದಿರಲಿ, ನೃತ್ಯ ಇರಲಿ, ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಸಂಗೀತ ಇರ್ಬೋದು, ಅವರು ಬಂದು ಇಲ್ಲಿ ತಮ್ಮ ಪ್ರದರ್ಶನ ಕೊಡ್ಬೋದು. ಆದ್ದರಿಂದ ಆದರೂ ಸಹ ನಾವು ಸಂತೋಷದಿಂದ ಇವತ್ತಿನ ಕನ್ನಡ ರಾಜ್ಯೋತ್ಸವದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ಶುಕ್ರವಾರ ಇದೆ, ಶುಕ್ರವಾರ ಆದರೂ ತುಂಬ ಜನ ಬಂದಿದ್ದಾರೆ. ಇನ್ನು ಕಾಳಜಿ ಏನಂದರೆ, ಇದನ್ನು ವಾರದ ಮಧ್ಯದಲ್ಲಿ ಮಾಡಬೇಕು, ಮಂಗಳವಾರ ಅಥವಾ ಬುಧವಾರ, ಯಾಕಂದರೆ ತುಂಬ ಜನ ಬಂದಿರ್ತಾರೆ. ಸೊ ಇಷ್ಟು ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ನನ್ನ ಹೆಸರು ವಿಶ್ವನಾಥ್ ಶಾಸ್ತ್ರಿ ಅಂತ, ನಾನು ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತೀನಿ. ಥ್ಯಾಂಕ್ಸ್.